ಈ ಹೋಮದಿಂದ ಯಾವೆಲ್ಲ ದೋಷಗಳು ನಿವಾರಣೆಯಾಗತ್ತೆ ಅಂತ ನೋಡೋದಾದ್ರೆ, ನಕ್ಷತ್ರ ಶಾಂತಿ ಹೋಮವನ್ನ ಮುಖ್ಯವಾಗಿ ಜನ್ಮ ನಕ್ಷತ್ರ ದೋಷಗಳು ಹಾಗೂ ಇತರೆ ಅಶುಭ ಕಾಲದಲ್ಲಿ ಜನಿಸಿದ ದೋಷಗಳನ್ನ ನಿವಾರಿಸೋದಕ್ಕೆ ಮಾಡಲಾಗತ್ತೆ. ಕೆಲವು ನಕ್ಷತ್ರಗಳ ನಿರ್ದಿಷ್ಟ ಪಾದಗಳಲ್ಲಿ ಜನಿಸೋದ್ರಿಂದ ದೋಷಗಳು ಉಂಟಾಗತ್ವೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರ 1ನೇ ಪಾದ, ಕೃತಿಕಾ ನಕ್ಷತ್ರ 4ನೇ ಪಾದ, ಭರಣಿ ನಕ್ಷತ್ರ 4ನೇ ಪಾದ, ರೋಹಿಣಿ ನಕ್ಷತ್ರ ಎಲ್ಲ 4 ಪಾದಗಳು, ಆಶ್ಲೇಷ ನಕ್ಷತ್ರ 2, 3, 4ನೇ ಪಾದ, ಮಗ ನಕ್ಷತ್ರ 1 ಹಾಗೂ 2ನೇ ಪಾದ, ಮೂಲ ನಕ್ಷತ್ರ 1ನೇ ಪಾದ, ಜ್ಯೇಷ್ಠ ನಕ್ಷತ್ರ ಎಲ್ಲ 4 ಪಾದಗಳು ಹಾಗೂ ಇತರೆ ದೋಷಗಳು ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ. ಇದರ ಜೊತೆಗೆ ನಮ್ಮ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನಗಳಿಂದ ಉಂಟಾಗುವಂತಹ ದೋಷಗಳನ್ನ ಕಡಿಮೆ ಮಾಡಲು ಈ ಹೋಮ ನವಗ್ರಹಗಳನ್ನ ಪೂಜಿಸೋದ್ರಿಂದ ಸಹಾಯ ಮಾಡುತ್ತೆ.